ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ, ಹೂ ಈಸ್ ಹಿ? ಯಾರು ಇವನು ದೇವರ ಸೇವಕನು? ದೇವರ ಸೇವಕರು ಯಾರಾಗಿದ್ದಾರೆ ಎಂಬುದರ ಕುರಿತಾಗಿ ನಾವು ಕಳೆದ 2 ಸಂಚಿಕೆಯಲ್ಲಿ ನೋಡಿದ್ದೇವೆ. ಇಂದು 3ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. ದೇವರ ಸೇವಕರು ಯಾರು ಎಂಬುದನ್ನು ನೋಡುವಾಗ ನಾವು ಮೊದಲನೇ ಸಂಚಿಕೆಯಲ್ಲಿ ನೋಡಿದೆವು, ಆತನು ದೇವರಿಂದ ಕರೆಯಲ್ಪಟ್ಟಂಥವನು ಎಂಬುದಾಗಿ. 2ನೇ ಸಂಚಿಕೆಯಲ್ಲಿ ನೋಡಿದ್ದೇವೆ, ಆತನು ದೇವರಿಂದ ಆರಿಸಲ್ಪಟ್ಟಂಥವನು. ಇಂದು ನಾವು ನೋಡ್ಲಿಕ್ಕಿದ್ದೇವೆ, ಆತನು ದೇವರಿಂದ ನೇಮಿಸಲ್ಪಟ್ಟವನು ಎಂಬುದರ ಕುರಿತಾಗಿ. ಅಂದರೆ ದೇವರಿಂದ ಕರೆಯಲ್ಪಟ್ಟು ಆರಿಸಲ್ಪಟ್ಟು ನೇಮಿಸಲ್ಪಟ್ಟವನೇ ಕರ್ತನ ಸೇವಕನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಪ್ರಿಯರೇ, ಯಾಕೆ ದೇವರು ಈತನನ್ನ ನೇಮಿಸಲ್ಪಟ್ಟಿದ್ದಾನೆ ದೇವರ ಹಸ್ತದಿಂದ ಈ ಸೇವಕನು ಎಂಬುದಾಗಿ ನೋಡುವಾಗ, ಕರ್ತನು ತನ್ನ ಕಾರ್ಯಕ್ಕಾಗಿ ತನ್ನ ಸೇವಕರನ್ನ ನೇಮಿಸಿದ್ದಾನೆ. ಆ ಕಾರ್ಯ ಯಾವುದು? ಕರ್ತನ ಕಾರ್ಯ ಎಂಬುದಾಗಿ ನೋಡುವಾಗ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 15 ಈ ರೀತಿಯಾಗಿ ಹೇಳ್ತದೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ ಎಂಬ ವಾಕ್ಯ. ಅಂದರೆ ದೇವರು ತನ್ನ ಸೇವಕರನ್ನ ಯಾವುದಕ್ಕಾಗಿ ನೇಮಿಸಿದ್ದಾನೆ ಎಂದರೆ ಆತನ ಸುವಾರ್ತೆಯನ್ನು ಸಾರಲಿಕ್ಕೆ. ಹಾಗಾದ್ರೆ ಆತನ ಸುವಾರ್ತೆ ಅಂದ್ರೆ ಏನು ಎಂಬುದಾಗಿ ನಾವು ನೋಡುವಾಗ, ಆತನು ಯಾರಾಗಿದ್ದಾನೆ, ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಏತಕ್ಕಾಗಿ ಈ ಭೂಮಿಗೆ ಬಂದಿದ್ದಾನೆ, ಏತಕ್ಕಾಗಿ ಆತನ ಮರಣ ಉಂಟಾಯಿತು, ಆತನು ಹೇಗೆ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಹೋಗಿದ್ದಾನೆ, ಆತನನ್ನ ನಂಬುವುದರ ಮೂಲಕ, ಆತನಿಗೆ ಹೃದಯದಲ್ಲಿ ಸ್ಥಳ ಕೊಡುವುದರ ಮೂಲಕ ಸಿಕ್ಕುವಂತ ಆಶೀರ್ವಾದ ಏನು ಎಂಬತಕ್ಕಂಥದ್ದನ್ನ ತಿಳಿಸ್ತಕ್ಕಂಥದ್ದೇ ಸುವಾರ್ತೆ ಆಗಿದೆ. ಪ್ರಿಯರೇ, ಈ ಸುವಾರ್ತೆಯನ್ನ ಸಾರಲಿಕ್ಕೆ ದೇವರೇನ್ ಮಾಡಿದ್ದಾನೆ, ತನ್ನ ಸೇವಕರನ್ನ ನೇಮಿಸಿದಂತವನಾಗಿದ್ದಾನೆ. ಹಾಗೆ ಮುಂದುವರಿಸಿ ನಾವು ನೋಡ್ತೇವೆ, 2 ತಿಮೋತಿಯನ ಪತ್ರಿಕೆ 4ನೇ ಅಧ್ಯಾಯ ವಚನ 2ರಿಂದ ಮುಂದುವರಿಸಿ ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ದೇವರು ಯಾಕೆ ತನ್ನ ಸೇವಕರನ್ನ ನೇಮಿಸಿದ್ದಾನೆ ಎಂಬುದರ ಕುರಿತಾಗಿ ಇಲ್ಲಿ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾವುದಕ್ಕಾಗಿ ಎಂಬುದನ್ನು ನೋಡುವಾಗ ಅನೇಕ ವಿಷಯಗಳನ್ನ ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ವಚನದ ಮುಂದುವರಿಸಿ, ದೇವರ ವಾಕ್ಯವನ್ನ ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನ ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನ ಇಟ್ಟುಕೊಳ್ಳುವರು. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನ ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥಚಿತ್ತನಾಗಿರು, ಶ್ರಮೆಯನ್ನ ತಾಳಿಕೋ, ಸೌವಾರ್ತಿಕನ ಕೆಲಸವನ್ನ ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನ ಲೋಪವಿಲ್ಲದೆ ನಡೆಸು ಎಂಬುದಾಗಿಲ್ಲಿ ಪೌಲನು ತಿಮೋತಿಯನಿಗೆ ಬರೆಯುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಂದರೆ ಪೌಲನು ತಿಮೋತಿಯನಿಗೆ ಹೇಳ್ತಕ್ಕಂಥದ್ದು, ನಾವು ಕರ್ತನ ಸೇವೆಯಲ್ಲಿರ್ತಕ್ಕಂಥವರು, ಕರ್ತನ ಸೇವೆಯಲ್ಲಿರ್ತಕ್ಕಂಥ ತಿಮೋತಿಯನೇ, ನೀನು ಏನಾಗಿದ್ಯಾ, ದೇವರು ನಿನ್ನನ್ನು ಏನಕ್ಕಾಗಿ ನೇಮಿಸಿದ್ದಾನೆ ಎಂಬುದರ ಕುರಿತಾಗಿ ಪೌಲನು ತಿಮೋತಿಯನಿಗೆ ಎಚ್ಚರಿಸೋದ್ರ ಕುರಿತಾಗಿ, ಜ್ಞಾಪಿಸೋದ್ರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವಚನ ಇವತ್ತು ನಮಗೂ ಸಹ ಇರ್ತಕ್ಕಂಥದ್ದು. ಅಂದು ಪೌಲನು ತಿಮೋತಿಯನಿಗೆ ತಿಳಿಸಿರ್ತಕ್ಕಂಥದ್ದು ಇಂದು ನನಗೆ ನಿಮಗೆ ತಿಳಿಸಿರ್ತಕ್ಕಂಥದ್ದಾಗಿದೆ. ಇದು ದೇವರ ವಾಕ್ಯ. ಈ ವಾಕ್ಯ ಸಜೀವವಾದದ್ದು. ಇವತ್ತು ನನಗೂ ನಿನಗೂ ಹೇಳ್ತಕ್ಕಂಥದ್ದು, ಕರ್ತನ ಸೇವಕನು ಯಾವುದಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ ಎಂಬುದರ ಕುರಿತಾಗಿಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಅದು ಏನಕ್ಕಾಗಿ ನೋಡುವಾಗ ಈ ವಚನದ ಮೊದಲನೇ ಭಾಗದಲ್ಲಿ ನೋಡ್ತಾ ಇದ್ದೇವೆ, ವಾಕ್ಯವನ್ನ ಸಾರಲಿಕ್ಕೆ ಸೇವಕ ನೇಮಕಗೊಂಡಿದ್ದಾನೆ. ಹೇಗೆ? ಅನುಕೂಲವಾದ ಸ್ಥಿತಿಯಲ್ಲಿ, ಅನಾನುಕೂಲವಾದ ಸ್ಥಿತಿಯಲ್ಲಿ ಆತನು ದೇವರ ವಾಕ್ಯವನ್ನು ಸಾರಲಿಕ್ಕೆ, ದೇವರ ಮಾತುಗಳನ್ನ ಸಾರಲಿಕ್ಕೆ ಅವನು ನೇಮಿಸಲ್ಪಟ್ಟಿದ್ದಾನೆ. ಅದರಲ್ಲಿ ಅವನು ಆಸಕ್ತನಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅವನು ದೀರ್ಘ ಶಾಂತಿಯಿಂದ ಉಪದೇಶಿಸಬೇಕು ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಸಭಿಕರನ್ನ, ದೇವಜನರನ್ನ ಖಂಡಿಸ್ಲಿಕ್ಕೆ ದೇವರವನು ನೇಮಿಸಿದ್ದಾನೆ, ಗದರಿಸ್ಲಿಕ್ಕೆ ಅವನು ನೇಮಿಸಿದ್ದಾನೆ, ಎಚ್ಚರಿಸ್ಲಿಕ್ಕೆ ಅವನು ನೇಮಿಸಲ್ಪಟ್ಟಿದ್ದಾನೆ. ದೇವಜನರು ದಾರಿ ತಪ್ಪು ಹೋಗುವಾಗ ಗದರಿಸ್ತಕ್ಕಂಥದ್ದು, ಎಚ್ಚರಿಸ್ತಕ್ಕಂಥ ಕೆಲಸ ಇವತ್ತು ಕರ್ತನು ತನ್ನ ಸೇವಕರಿಗೆ ಇಟ್ಟಿದ್ದಾನೆ. ಯಾಕೆಂದರೆ
ಕೆಟ್ಟ ದಿನಗಳು ಬರ್ತದೆ. ಆ ಕಾಲದಲ್ಲಿ ಜನರು ಏನ್ ಮಾಡ್ತಾರಂದ್ರೆ ಸ್ವಸ್ಥವಾಗಿರ್ತಕ್ಕಂಥ ಬೋಧನೆಗೆ ಕಿವಿ ಕೊಡದ ಕಾಲ ಬರ್ತದೆ. ಅಂದ್ರೆ ಜನರು ತಮಗೆ ಅನುಕೂಲಕರವಾಗಿರ್ತಕ್ಕಂಥದನ್ನು ಬೋಧಿಸ್ತಕ್ಕಂಥ ಬೋಧಕರುಗಳನ್ನ ಅವ್ರು ನೇಮಿಸಿಕೊಳ್ತಾರೆ. ಆದ್ದರಿಂದ ಪ್ರಿಯನೇ, ನೀನು ಏನ್ ಮಾಡು, ದೇವರು ನಿನಗೆ ನೇಮಿಸಿರುವ ಕೆಲಸವನ್ನ ಅತ್ಯಾಸಕ್ತಿಯಿಂದ ನೀನು ಮಾಡು, ಯಾವ ಲೋಪವಿಲ್ಲದೆ ಮಾಡು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದು ತಿಮೋಥೆಯನಿಗೆ ಹೇಳಿದ ಮಾತುಗಳು ಎಂದು ಎಲ್ಲ ಸೇವಕರಿಗೆ ಹೇಳಿರ್ತಕ್ಕಂಥದ್ದು. ದೇವರು ತನ್ನ ಸೇವಕನನ್ನ ನೇಮಿಸಿರುವಂಥದ್ದು ಯಾವ ಲೋಪವಿಲ್ಲದೆ ಕರ್ತನ ಸೇವೆಯನ್ನು ಮಾಡೋದಕ್ಕಾಗಿ. ಇವತ್ತು ಆತನು ನೇಮಿಸಲ್ಪಟ್ಟವನಾಗಿದ್ದಾನೆ. ದೇವರ ಸೇವಕ ಆತನು ದೇವರಿಗಾಗಿ, ದೇವರ ಕಾರ್ಯಗಳಿಗಾಗಿ ಆತನು ನೇಮಿಸಲ್ಪಟ್ಟಂತವನಾಗಿದ್ದಾನೆ. ದೇವರ ಕಾರ್ಯ ಯಾವುದು? ಸಭಿಕರನ್ನ ಎಚ್ಚರಿಸ್ತಕ್ಕಂಥದ್ದು, ನಡೆಸ್ತಕ್ಕಂಥದ್ದು ಆತನ ಕೆಲಸವಾಗಿದೆ ಎಂಬುದಾಗಿಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಸೇವಕರು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ, ನೇಮಿಸಲ್ಪಟ್ಟಿದ್ದಾರೆ, ಆರಿಸಲ್ಪಟ್ಟಿದ್ದಾರೆ? ಅವರು ಕರ್ತನ ಕುರಿಗಳನ್ನ ಕಾಯುವುದಕ್ಕಾಗಿ. ಅಂದರೆ ದೇವ ಜನರೆಂಬ ಕುರಿಗಳನ್ನ ಅವರು ಕಾಯುವುದಕ್ಕೂ, ಅವುಗಳನ್ನ ಪೋಷಿಸುವುದಕ್ಕೂ, ಅವುಗಳನ್ನ ಸಂರಕ್ಷಿಸುವುದಕ್ಕೂ, ಅವುಗಳಿಗಾಗಿ ಚಿಂತಿಸುವುದಕ್ಕೂ ಸೇವಕನು ನೇಮಿಸಲ್ಪಟ್ಟಿದ್ದಾನೆ. ಸೇವಕ ಹಾಗಾದ್ರೆ ಯಾವುದಕ್ಕಾಗಿ ನೇಮಿಸಲ್ಪಡಲಿಲ್ಲ ಎಂಬುದಾಗಿ ನೋಡುವಾಗ, ಆತನು ಹಣ ಸಂಪಾದನೆಗಾಗಿ ಆತನು ನೇಮಿಸಲ್ಪಡಲಿಲ್ಲ, ಮತಾಂತರ ಮಾಡ್ಲಿಕ್ಕೆ ಆತನು ನೇಮಿಸಲ್ಪಡಲಿಲ್ಲ, ಕೋಮು ಗಲಭೆಯನ್ನು ಎಬ್ಬಿಸ್ಲಿಕ್ಕೆ ಆತನು ನೇಮಿಸಲ್ಪಡಲಿಲ್ಲ, ಸ್ವಾರ್ಥ ಜೀವಿತಕ್ಕಾಗಿ ಆತನು ನೇಮಿಸಲ್ಪಡಲಿಲ್ಲ, ಲೋಕದ ಭೋಗಿಯಾಗಿ ಜೀವಿಸಲು ದೇವರವನನ್ನು ನೇಮಿಸಲಿಲ್ಲ. ಬದಲಾಗಿ ಕರ್ತನಿಗಾಗಿ ಆತನು ನೇಮಿಸಿದ್ದಾನೆ. ಕರ್ತನ ಕಾರ್ಯವನ್ನು ಮಾಡಲಿಕ್ಕೆ, ಆತನನ್ನ ಮೆಚ್ಚುವಂತ ಸಂಗತಿಗಳನ್ನ ಮಾಡೋದಕ್ಕಾಗಿ ಕರ್ತನು ತನ್ನ ಸೇವಕರನ್ನ ನೇಮಿಸಿದ್ದಾನೆ. ಇವತ್ತು ಯಾರು ಈ ಸೇವಕ ಯಾರು ಎಂಬ ನೋಡುವಾಗ, ಈತನು ಕರ್ತನು ನೇಮಿಸಲ್ಪಟ್ಟಿರುವಾತನು ಕರ್ತನ ಕಾರ್ಯಗಳಿಗಾಗಿ, ಕರ್ತನ ಮಾತುಗಳನ್ನ ಕೇಳಿ ಅವುಗಳಂತೆ ತಾನು ನಡೆಯುವವನು, ಅನೇಕರನ್ನ ನಡಿಲಿಕ್ಕೆ ಎಚ್ಚರಿಸ್ತಕ್ಕಂಥವನು ದೇವರ ಸೇವಕನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಪಾಸ್ಟರ್ ಎಂಬುದಾಗಿ ಹೇಳುವಾಗ ನಮಗೆ ಯಾವ ಭಾವನೆ ಬರಬೇಕಾಗಿದೆ? ಆತನು ದೇವರಿಂದ ನೇಮಿಸಲ್ಪಟ್ಟಂತ ವ್ಯಕ್ತಿ. ಸ್ತೋತ್ರ. ಆತನು ದೇವರಿಂದ ನೇಮಿಸಲ್ಪಟ್ಟಿರೋದ್ರಿಂದ ಆತನು ವಿಶೇಷವಾದಂತವನಾಗಿದ್ದಾನೆ. ಆ ವಿಶೇಷವಾದ ವ್ಯಕ್ತಿಗೆ ನಾವೇನ್ ಮಾಡಬೇಕಾಗಿದೆ? ಸಹಾಯಗಳನ್ನು ಮಾಡಬೇಕಾಗಿದೆ. ಆತನಿಗೆ ನಾವು ಸೇವೆಯಲ್ಲಿ ಪ್ರೋತ್ಸಾಹ ಪಡಿಸಬೇಕಾಗಿದೆ. ಅವನಿಗೆ ತಡೆಯಾಗಿರ್ತಕ್ಕಂಥದ್ದಲ್ಲ. ಆತನಿಗೆ ಏನ್ ಮಾಡಬೇಕಾಗಿದೆ? ನಾವು ಎಲ್ಲ ವಿಷಯದಲ್ಲಿ ಬೆಂಬಲವನ್ನು ನೀಡಬೇಕಾಗಿದೆ. ಯಾಕಂತಂದ್ರೆ ಆತನು ಸಭೆ ಎಂಬ ಮಂದಿಗೆ ಆತನು ನಾಯಕನಾಗಿ ಆತನು ನಡೆಸ್ತಕ್ಕಂಥವನಾಗಿದ್ದಾನೆ. ಆತನು ಅವರಿಗಾಗಿ ಚಿಂತಿಸ್ತಕ್ಕಂಥವನಾಗಿದ್ದಾನೆ. ಇವತ್ತು ಸೇವಕ ಎಂಬ ನೋಡುವಾಗ ಆತನು ತನ್ನ ಸಭೆಗೆ ಬರ್ತಕ್ಕಂಥವ್ರಿಗಾಗಿ ಚಿಂತಿಸುವವನು, ಪ್ರಾರ್ಥಿಸುವವನು ಆಗಿದ್ದಾನೆ. ಅದಕ್ಕಾಗಿ ಆತನು ನೇಮಿಸಲ್ಪಟ್ಟಿದ್ದಾನೆ. ಅವುಗಳನ್ನು ಮಾಡುವಾಗ ಅನೇಕ ಸಂಕಟಗಳು, ಶ್ರಮೆಗಳು ಏನಾಗ್ತದೆ ಅವನ ಜೀವನದಲ್ಲಿ ಬರ್ತದೆ. ಅವುಗಳನ್ನ ಎದುರಿಸಬೇಕೆಂಬುದಾಗಿ ದೇವರ ವಾಕ್ಯ ಏನ್ ಮಾಡ್ತದೆ? ಬೋಧಿಸ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ಇವತ್ತು ನಿಮ್ಮ ಸೇವಕರುಗಳು ನಿಮಗಾಗಿ ಚಿಂತಿಸ್ತಕ್ಕಂಥವರಾಗಿದ್ದಾರೆ. ನಿಮ್ಮ ಕ್ಷೇಮವನ್ನು ಬಯಸ್ತಕ್ಕಂಥವ್ರು, ನಿಮ್ಮ ಏಳಿಗೆಯನ್ನು ಅವ್ರು ಬಯಸ್ತಕ್ಕಂಥವರಾಗಿದ್ದಾರೆ. ಹೀಗೆ ಬಯಸ್ತಕ್ಕಂಥ ಸೇವಕರುಗಳಿಗೆ ನಾವು ನಮ್ಮ ಕೈಯಿಂದ ಏನನ್ನು ಮಾಡ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾಗಿ ನಮ್ಮ ಪ್ರೀತಿಯನ್ನು ಅವ್ರಿಗೆ ತೋರಿಸ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಅವರ ದರ್ಶನದಲ್ಲಿ ನಾವು ಭಾಗಿಯಾಗ್ಲಿಕ್ಕೆ ಸಾಧ್ಯ ಎಂಬತಕ್ಕಂಥ ಅವಕಾಶಗಳನ್ನು ಹುಡುಕುತ್ತಾ, ಆ ಅವಕಾಶಗಳಲ್ಲಿ ಅವರಿಗೆ ನೆರವು ನೀಡುತ್ತಾ ಕರ್ತನ ಸೇವೆಗೆ ನಾವು ಏನ್ ಮಾಡಬೇಕಾಗಿದೆ? ಬೆನ್ನೆಲುಬಾಗಿ, ಬೆಂಬಲವಾಗಿ ಇವತ್ತು ನಿಲ್ಬೇಕಾಗಿದೆ. ಇವತ್ತು ನಾನು ಈ ಸ್ಥಳದಲ್ಲಿ ನಿಂತಿದ್ದೇನೆ, ನಾನು ಇವತ್ತು ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ ಅಂತಂದ್ರೆ ನನ್ನ ಸಭಾಪಾಲಕರು ಏನ್ ಮಾಡಿದ್ದಾರೆ? ನನಗಾಗಿ ಅವರು ಚಿಂತಿಸಿದ್ದಾರೆ, ನನಗಾಗಿ ಅವರು ಶ್ರಮ ಪಟ್ಟಿದ್ದಾರೆ, ನನಗಾಗಿ 100 ಕಿಲೋಮೀಟರ್ ಸೈಕಲ್ ಅವರು ತುಳಿದಿದ್ದಾರೆ, ನನಗಾಗಿ ಅನೇಕ ಸಾರಿ ಅವರು ಹಸುವಿನಿಂದ ಇದ್ದಾರೆ. ಅವರು ಹಸುವಿನಿಂದ ಅನೇಕ ಸಾರಿ ನನಗೂ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಊಟವನ್ನ ಕೊಟ್ಟಂತವರಾಗಿದ್ದಾರೆ. ಹೀಗೆ ನನಗಾಗಿ ನನ್ನ ಸೇವಕರು ಚಿಂತಿಸಿದರು. ಅವರು ಕಾಡು ಕಲ್ಲಾದಂತ ನನ್ನನ್ನ ಒಂದು ಉತ್ತಮವಾದ ಒಂದು ಶಿಲೆಯಾಗಿ ಆ ಸೇವಕರು ನನ್ನನ್ನ
ರೂಪಿಸಿದ್ದಾರೆ. ಇವತ್ತು ಆ ಸೇವಕರಿಂದ ನಾನು ರೂಪುಗೊಂಡಿದ್ದೇನೆ. ನನ್ನನ್ನು ರೂಪಿಸಲಿಕ್ಕೆ ನನ್ನ ಸಭಾಪಾಲಕರನ್ನ ದೇವರು ನೇಮಿಸಿದನು. ಆ ಸಭಾಪಾಲಕರ ಸೇವೆ ನಿಮಿತ್ತ, ಅವರ ಶ್ರಮೆಯ ನಿಮಿತ್ತ, ಅವರು ಅನುಕೂಲವಾದ ಸಮಯದಲ್ಲಿಯೂ ಅನಾನುಕೂಲವಾದ ಸಮಯದಲ್ಲಿಯೂ ಸಹ ಅವ್ರು ಏನ್ ಮಾಡಿದಾರೆ ಅಂದ್ರೆ ನನಗಾಗಿ ಅವರು ಶ್ರಮಿಸಿ ನನ್ನನ್ನು ಏನ್ ಮಾಡಿದ್ದಾರೆ ಅಂತಂದ್ರೆ ಇವತ್ತು ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿಯನ್ನಾಗಿ ಅವರು ರೂಪಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಕರ್ತನು ಅವರನ್ನ ನೇಮಿಸಿರ್ತಕ್ಕಂಥದ್ದು. ಕರ್ತನವರು ನೇಮಿಸಿರೋದ್ರಿಂದ ನಾನು ಇವತ್ತು ಉತ್ತಮವಾಗಿ ಜೀವಿಸ್ಲಿಕ್ಕೆ, ಆತನನ್ನ ದೇವರನ್ನ ಪ್ರೀತಿಸ್ತಕ್ಕಂಥ ವ್ಯಕ್ತಿ, ದೇವರಿಗಾಗಿ ಹಂಬಲಿಸ್ತಕ್ಕಂಥ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವಾಯ್ತು ಪ್ರೇರೆ. ಆದ್ದರಿಂದ ನಿಮ್ಮೆಲ್ಲ ಸೇವಕರುಗಳನ್ನ ಯಾವಾಗ್ಲೂ ಜ್ಞಾಪಕ ಮಾಡ್ಕೊಳ್ರಿ. ಅವ್ರು ನಿಮಗಾಗಿ ಪಡ್ತಕ್ಕಂಥ ಶ್ರಮೆಯನ್ನ ನೆನಪಿಗೆ ತಂದ್ಕೊಳ್ರಿ. ಅವ್ರು ಇರ್ತಕ್ಕಂಥ ಆ ಭಾರವನ್ನ ನೆನಪಿ ತಂದ್ಕೊಳ್ರಿ. ಅವ್ರಿಗಾಗಿ ಪ್ರಾರ್ಥಿಸ್ರಿ. ಅವರನ್ನ ಎಲ್ಲಾ ವಿಷಯಗಳಲ್ಲಿ ಪ್ರೋತ್ಸಾಹ ಪಡಿಸ್ರಿ. ಯಾವ ವಿಷಯದಲ್ಲಿಯೂ ನಿಮ್ಮ ಸೇವಕರಿಗೆ ಅಡ್ಡಿಗಳನ್ನು ಉಂಟು ಮಾಡಬೇಡ್ರಿ. ಅವರಿಗೆ ನೀವೇನ್ ಮಾಡ್ಬೇಕಾಗಿದೆ ಅಂದ್ರೆ ಪ್ರೋತ್ಸಾಹ ಪಡಿಸ್ತಕ್ಕಂಥದ್ದು, ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿತಕ್ಕಂಥದ್ದು ಭಕ್ತರಾಗಿರ್ತಕ್ಕಂಥ ಎಲ್ಲರ ಕೆಲಸವಾಗಿದೆ. ಅದರಿಂದ ದೇವರು ನಮ್ಮೆಲ್ಲರಿಗಾಗಿ ನೇಮಿಸಲ್ಪಟ್ಟಂತ ಸೇವಕರುಗಳಿಗಾಗಿ ನಾವು ಸ್ತೋತ್ರ ಮಾಡೋಣ, ಅವ್ರಿಗೋಸ್ಕರವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನನ್ನನ್ನ ರಕ್ಷಿಸಲು ಪಾಸ್ಟರ್ ಡಿ ಬಸವರಾಜ್ ಅವರು ನೇಮಿಸಿದ್ರಿ ಸ್ವಾಮಿ. ಅವ್ರ ಮೂಲಕವಾಗಿ ನಿನ್ನ ಪ್ರೀತಿಯನ್ನು ಸವಿಯುವಂತೆ, ಅವ್ರ ಮೂಲಕವಾಗಿ ನಾನು ಕಂಡುಕೊಳ್ಳುವಂತೆ, ಅವ್ರ ಮೂಲಕವಾಗಿ ನಿನ್ನ ಬಳಿಗೆ ನಾನು ಬರುವಂತೆ ಕೃಪೆ ಮಾಡಿದ್ದೀರಿ ಸ್ವಾಮಿ. ಸ್ತೋತ್ರ. ನನ್ನ ಹಾಗೆ ಅನೇಕರು ಸ್ವಾಮಿ, ಅನೇಕ ಸೇವಕರ ಶ್ರಮೆ, ನೋವು, ಸಂಕಟಗಳ ನಿಮಿತ್ತವಾಗಿ ನಿನ್ನ ಬಳಿಗೆ ಬಂದಿದ್ದಾರೆ, ನಿನ್ನನ್ನು ಕಂಡುಕೊಂಡಿದ್ದಾರೆ, ನಿನ್ನ ಪ್ರೀತಿಯಲ್ಲಿ ನಿಂತಿದ್ದಾರೆ ಸ್ವಾಮಿ. ಆದ್ದರಿಂದ ಇವರೆಲ್ಲರ ಸಭಾಪಾಲಕರುಗಳನ್ನು ಆಶೀರ್ವಾದ ಮಾಡು. ಅವರು ಇವರಿಗಾಗಿ ಪಟ್ಟಂತ ಕಷ್ಟಗಳಿಗೆ ಬರಬೇಕಾದ ಪ್ರತಿಫಲ, ಆಶೀರ್ವಾದಗಳನ್ನ ಒದಗಿಸು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ನೀವು ನಮಗಾಗಿ ನೇಮಿಸಲ್ಪಟ್ಟಂತ ಸೇವಕರುಗಳಿಗಾಗಿ ಸ್ತೋತ್ರ. ಅವ್ರನ್ನ ಆಶೀರ್ವಾದ ಮಾಡು, ಅವರ ಸೇವೆಯನ್ನ ಇನ್ನೂ ಅಭಿವೃದ್ಧಿಪಡಿಸು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಎಲ್ಲ ಭಕ್ತರು ಅವರವರ ಸಭೆಗಳಲ್ಲಿರತಕ್ಕಂಥ ಸಭಾಪಾಲಕರಿಗೆ ಸ್ವಾಮಿ ಅನುದಿನವೂ ಪ್ರಾರ್ಥಿಸುತ್ತಾ ಅವರು ಪಡುವಂತ ಶ್ರಮೆಗಾಗಿ ಅವರಿಗೆ ಕೃತಜ್ಞರಾಗಿ ಜೀವಿಸಕ್ಕೆ ಕೃಪೆ ಮಾಡು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕದ ತಂದೆಯೇ. ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿದ್ದರೆ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದೇವರ ಸೇವೆಗೆ ಪ್ರೋತ್ಸಾಹಿಸಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.